ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಇಂದಿನ ಸಂದೇಶದ ಚಿಂತನೆಗಾಗಿ ನಾನು ಆರಿಸಿಕೊಂಡಂತಹ ವಾಕ್ಯ ಭಾಗ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 18ನೇ ವಚನ. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ಅದರ ಮೇಲೆ ಚಲಿಸಿತು. ಈ ವಾಕ್ಯದ ಹಿನ್ನೆಲೆ, ನೋಹನ ಕಾಲದಲ್ಲಿ ಮಹಾ ಜಲಪ್ರಳಯ ಉಂಟಾಯಿತು. ಅಂತಹ ಸಂದರ್ಭದಲ್ಲಿ ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದುದರಿಂದ ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ಅದರ ಮೇಲೆ ಚಲಿಸಿತು. ಅಂದರೆ ಒಂದು ಕಡೆ ಜಲಪ್ರಳಯದ ಒತ್ತಡ, ಮತ್ತೊಂದು ಕಡೆ ಪ್ರಬಲವಾದ ನೀರಿನ ಒತ್ತಡ. ಈ ಒತ್ತಡಗಳಿಂದ ಚಲನೆ ಇಲ್ಲದಂಥ ನಾವೆ ಚಲಿಸಲು ಪ್ರಾರಂಭಿಸಿತು. ಇದರ ಮೂಲಕ ದೇವರು ಕೊಡುವಂತಹ ಸಂದೇಶ ಏನಂತಂದರೆ, ನಮ್ಮ ಆತ್ಮಿಕ ಜೀವನದಲ್ಲೂ ಸಹ ಯಾವಾಗ ಸಮಸ್ಯೆಗಳು ಜಲಪ್ರಳಯದಂತೆ ಪ್ರಬಲವಾಗುತ್ತವೋ, ಹಾಗೂ ಸಮಸ್ಯೆಗಳು, ಹೋರಾಟಗಳು, ಶೋಧನೆಗಳು, ಶ್ರಮೆಗಳು ಒಂದಾದ ನಂತರ ಒಂದು ಪ್ರಬಲವಾಗಿ ಬರುತ್ತವೋ, ಆಗ ನಮ್ಮ ಆತ್ಮಿಕ ಜೀವನವು ಸಹ ಮುಂದೆ ಚಲಿಸಲು ಸಹಾಯಕವಾಗುತ್ತದೆ. ಆಗ ನಮ್ಮ ಆತ್ಮಿಕ ಜೀವನವು ಮುಂದೆ ಚಲಿಸುತ್ತದೆ. ನೀವು ಕೇಳ್ಬೋದು, ಏನ್ರಿ ಒತ್ತಡಗಳು, ಶ್ರಮೆಗಳು, ಹೋರಾಟಗಳು ಕೆಳಗೆ ಬೀಳಿಸ್ತವೆ, ಹೇಗೆ ನಮ್ಮನ್ನು ಮುಂದೆ ಚಲಿಸುವಂತೆ ಮಾಡ್ತವೆ ಅಂತ. ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಉದಾಹರಣೆಯನ್ನು ನೀಡಲು ಇಚ್ಛಿಸುತ್ತೇನೆ. ಇಸ್ರಾಯೇಲರು ದೇವರು ಆಶೀರ್ವದಿಸಿದಂತಹ ವಾಗ್ದಾನ ಭೂಮಿ ಕನಾನ್ಗೆ ತಲುಪುವಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಹಿಂದೆ ಫರೋನ ಸೈನ್ಯ ಅಟ್ಟಿಸ್ಕೊಂಡು ಬರ್ತಾ ಇದೆ, ಮುಂದೆ ಕೆಂಪು ಸಮುದ್ರ. ಈ ಎರಡು ಪ್ರಬಲವಾದಂತಹ ಸಮಸ್ಯೆಗಳ ಮಧ್ಯದಲ್ಲೂ ಇಸ್ರಾಯೇಲರು ಮುಂದಕ್ಕೆ ದೇವರ ಬಲದಿಂದ ಚಲಿಸಿದರು. ಅದರಂತೆ ಒಬ್ಬ ಆತ್ಮೀಕನ ಜೀವನದಲ್ಲೂ ಸಹ ಅವನ ಆಶೀರ್ವಾದದ ವಿರುದ್ಧ, ವಾಗ್ದಾನಗಳ ವಿರುದ್ಧ ಸಮಸ್ಯೆಗಳು ಪ್ರಬಲವಾಗಿ ಎದ್ದೇಳುವಾಗ ಆತ್ಮೀಕನು ಹಿಂಜಾರಿ ಹೋಗದೆ, ಅಂತಹ ಸಂದರ್ಭದಲ್ಲಿ ದೇವರ ಬಲವನ್ನು ಆಧಾರ ಮಾಡಿಕೊಂಡರೆ, ಎಂತಹ ಪ್ರಬಲವಾದ ಸಮಸ್ಯೆಗಳ ಮಧ್ಯದಲ್ಲೂ ಆತ್ಮಿಕನು ಆ ನಾವೆಯಂತೆ ಮುಂದೆ ಚಲಿಸುತ್ತಾನೆ. ಹಾಗೆ ನಮ್ಮ ಆತ್ಮಿಕ ಜೀವನದಲ್ಲೂ ಸಹ ಕಷ್ಟಗಳು, ಶ್ರಮೆಗಳು, ಹೋರಾಟಗಳು, ನಿಂದೆಗಳು, ಅವಮಾನಗಳು ಇವೆಲ್ಲ ನಮ್ಮನ್ನು ಕೆತ್ತಿ ಕೆತ್ತಿ ಒಂದು ಸುಂದರ ರೂಪವನ್ನು ನೀಡುತ್ತದೆ, ಹಾಗೂ ನಾವು ಮುಂದೆ ಚಲಿಸಲು ಸಹಾಯ ಮಾಡುತ್ತದೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ, ಇಂದಿನ ಪ್ರಬಲವಾದಂಥ ಸಮಸ್ಯೆಗಳು, ಜಲಪ್ರಳಯದಂಥ ಶೋಧನೆಗಳು, ಶ್ರಮೆಗಳು ನಮ್ಮ ಏಳಿಗೆಗಾಗಿಯೇ. ಆದ್ದರಿಂದ ಅಂಜದೆ, ಅಳುಕದೆ, ಕೆಚ್ಚೆದೆಯಿಂದ ಮುಂದೆ ಮುಂದೆ ಸಾಗೋಣವ. ಹಾಗೂ ನಾವೇ ಪ್ರಳಯದ ಮಧ್ಯದಲ್ಲೂ ಮುಂದೆ ಮುಂದೆ ಚಲಿಸಿ ಕೊನೆಗೂ ದೇವರ ವಾಗ್ದಾನವನ್ನು, ಆಶೀರ್ವಾದವನ್ನು ಸ್ವಾಧೀನಪಡಿಸಿತು. ಹಾಗೂ ಇಸ್ರಾಯೇಲರು ಕನಾನ್ ಎಂಬ ವಾಗ್ದಾನ ಸ್ಥಳವನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಮುಂದೆ ಸಾಗುವಾಗ ಅವರಿಗೆ ಎದುರಾಗಿ ಶತ್ರುಗಳು ಎದುರಾದರು, ಶತ್ರುಗಳು ಪ್ರಬಲರಾದರು. ಅಂತಹ ಸಂದರ್ಭದಲ್ಲೂ ಇಸ್ರಾಯೇಲರು ದೇವರ ಬಲವನ್ನು ಹೊಂದಿ ಮುಂದೆ ಮುಂದೆ ಚಲಿಸಿದಾಗ ಶತ್ರುಗಳು ತಮ್ಮಷ್ಟಕ್ಕೆ ತಾವೇ ಪತನರಾದರು. ಹಾಗೂ ನಮ್ಮ ಆತ್ಮಿಕ ಯಾತ್ರೆಯಲ್ಲೂ ಶ್ರಮಗಳು, ಹೋರಾಟಗಳು ಎದುರಾದಾಗ, ಅವುಗಳು ಪ್ರಬಲವಾದಾಗಲೂ ಅದರ ಮಧ್ಯದಲ್ಲೂ ನಾವು
ದೇವರ ಬಲವನ್ನು ಹೊಂದಿದವರಾಗಿ ಮುಂದೆ ಮುಂದೆ ಚಲಿಸಿದಾಗ ಶ್ರಮಗಳು ತಮ್ಮಷ್ಟಕ್ಕೆ ತಾವೇ ಹಿಂದೆ ಸರಿಯುತ್ತವೆ. ಹಾಗೂ ದೇವರ ಬಲದಿಂದ ನಾವು ಮುಂದೆ ಮುಂದೆ ಸಾಗಿ ವಿಸ್ತರಿಸಿಕೊಂಡರೆ ಶತ್ರುಗಳು ತಮ್ಮಷ್ಟಕ್ಕೆ ತಾವೇ ಪತನರಾಗುತ್ತಾರೆ. ಪ್ರತಿಯೊಂದು ಪ್ರಬಲವಾದ ಸಮಸ್ಯೆಗಳನ್ನು, ಹೋರಾಟಗಳನ್ನು ದಾಟಿದ ನಂತರ, ಪ್ರತಿಯೊಂದು ಯುದ್ಧಗಳ ನಂತರ ನಮಗಾಗಿ ದೇವರು ಆಶೀರ್ವಾದವೊಂದನ್ನು ಏರ್ಪಡಿಸಿಟ್ಟಿರುತ್ತಾನೆ ಎಂದು ಇವತ್ತಿನ ಈ ಸಂದೇಶವೇ ಸಾರಿ ಸಾರಿ ಹೇಳುತ್ತಿದೆ. ಆದ್ದರಿಂದ ದೇವರ ವಾಗ್ದಾನವನ್ನು, ಆಶೀರ್ವಾದವನ್ನು ದೃಷ್ಟಿಸಿ ಸದಾ ಮುಂದಕ್ಕೆ ಚಲಿಸುವ ಪ್ರಯತ್ನ ಮಾಡೋಣ ಎಂದು ಹಾರೈಸುತ್ತಾ ಈ ಸಂದೇಶವನ್ನು ಸಮಾಪ್ತಿ ಮಾಡುತ್ತಿದ್ದೇನೆ.